ಚಿಟಗುಪ್ಪ ತಾಲೂಕಿನ ಉಡುಬಾಳ ಗ್ರಾಮ ಪಂಚಾಯಿತಿಯಲ್ಲಿ 2017ರಿಂದ 2024ರವರೆಗೆ ವ್ಯಾಪಕ ಅವ್ಯವಹಾರ ಭ್ರಷ್ಟಾಚಾರ ಜರುಗಿದೆ ಎಂದು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಲಕ್ಷ್ಮಣ್ ಕಲ್ಶೆಟ್ಟಿ ಮತ್ತಿತರರು ಆರೋಪಿಸಿದ್ದಾರೆ. 15ನೇ ಹಣಕಾಸು ಯೋಜನೆ ನರೇಗಾ ಯೋಜನೆಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದ್ದು ಕೆಲವೆಡೆ ಕಾಮಗಾರಿಗಳನ್ನು ಕೈಗೊಳ್ಳದೆ ಹಣ ಲಪಟಿಸಿದ್ದಾರೆ. ಈ ಅವ್ಯವಹಾರದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಪ್ರಸ್ತುತ ಸದಸ್ಯ ನರಸರೆಡ್ಡಿ ಹಾಗೂ ಅಂದಿನ ಗ್ರಾಮ ಪಂಚಾಯತ್ ಪಿಡಿಒ ಸಂದೆ ಧುಮಾಳೆ ಶಾಮೀಲಾಗಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಈ ಅವ್ಯವಹಾರ ವಿರುದ್ಧ ಮಾಹಿತಿ ಹಕ್ಕಿನಲ್ಲಿ ದಾಖಲೆಗಳನ್ನು ಸಂಗ್ರಹಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರಾಧಿಕಾರಕ್ಕೆ ಸಲ್ಲಿಸಿದ್ದೇನೆ. ಜಿಲ್ಲಾ ಪಂಚಾಯತ್ನವರು ತನಿಖೆಗೆ ಆದೇಶಿಸಿ ಒಂಬುಡ್ಸ್ಮ್ಯಾನ್ ಸೂರ್ಯಕಾಂತ್ ಅವರನ್ನು ನೇಮಿಸಿದ್ದಾರೆ. ಆದರೆ ಈ ಅಧಿಕಾರಿ ಕೇವಲ 1 ದಿನ ಮಾತ್ರ ಗ್ರಾಮಕ್ಕೆ ಭೇಟಿ ನೀಡಿ ಕೆಲ ಕಾಮಗಾರಿಗಳನ್ನು ಪರಿಶೀಲಿಸಿ ಹೋಗಿದ್ದು ಮತ್ತೆ ಬಂದಿಲ್ಲ. ಪ್ರಶ್ನಿಸಿದರೆ ಸಬೂಬು ಹೇಳುತ್ತಿದ್ದಾರೆ ಎಂದು ದೂರಿದರು. ಗ್ರಾಮದ ಪಾಂಡುರಂಗ್ ಮಾತನಾಡಿ, ಮಾಜಿ ಅಧ್ಯಕ್ಷರ ಅವಧಿಯಲ್ಲಿ ಗ್ರಾಮದಲ್ಲಿ ಶೌಚಾಲಯ ಹಣ ಲಪಟಾಯಿಸಲಾಗಿದೆ. ಮಾಹಿತಿ ಹಕ್ಕಿಗೆ ಅಪೂರ್ಣ ಮಾಹಿತಿ ನೀಡಿದ್ದಾರೆ. ನಮ್ಮ ಗ್ರಾಮದಲ್ಲಿ ಸರ್ಕಾರದ ಅನೇಕ ಯೋಜನೆಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಎಂದು ದೂರಿದ್ದಾರೆ. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮ್ನಾಬಾದ್. ಮಾಜಿ ಅಧ್ಯಕ್ಷರು ಅವ್ರ ಹೆಸರು ನರ್ಸರೆಡ್ಡಿ ಅಂತ ಸರ್. ಅವಾಚ್ಯ ಇಲ್ಲಿ ಬೀದರ್ದಾಗ ಯಾರೋ ಪ್ರಭಾವಿ ವ್ಯಕ್ತಿಗಳ ಮಗನ ಕೊಲೆ ಆಗ್ಯದ. ನಿಮಗೂ ಕೂಡ ಅದೇ ರೀತಿ ಕೊಲೆ ಮಾಡಿ ನೀನು ಡೆಡ್ ಬಾಡಿ ಏನಪ್ಪ ಅಂದ್ರೆ ನಾನು ನಿಮ್ಮ ಮನೆಗೆ ಕಳಿಸ್ತಂತಕ್ಕಂಥ ಮಾತು ಇದು 2023ನೇ ಇಸ್ವಿದಾಗ ನನಗೇನಪ್ಪ ಅಂತಂದ್ರೆ ಮನ್ನಾಗಿ ಕೇಳಿ ಧಾಬಾದಾಗ ಸುಮ್ಮನೆ ಕುಂತು ಮಾತಾಡ್ರಿ ಅಂತ ಕರ್ಕೊಂಡು ಹೋಗಿ ನನಗೆ ಈ ಟೈಪ್ ಧಮಕಿ ಹಾಕ್ಯಾರ ಸರ್. ಟೋಟಲಿ ಉಡುಬಾಳವ್ರಿಗೆ ನೀವು ಬಂದಾಗ ಇನ್ನೊಂದು ಸಲ ಅಲ್ಲಿ ಪಂಚಾಯತ್ ಮುಂದೆ ನಾ ಪ್ರೆಸ್ ಮಾಡ್ತೀನಿ. ಅವತ್ತಿನ ಸಂದರ್ಭದಾಗ ನಾ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸರ್. ನಾನು ಇಷ್ಟು ಹೇಳ್ತೀನಿ ಸರ. ಅದ್ರ ಜೊತೆಗೆ 2024ರವರೆಗೆ 7 ವರ್ಷದ ಅವಧಿಯಲ್ಲಿ RTI ಪ್ರಕಾರ ನನಗೆ ಲಭ್ಯವಾದ ದಾಖಲಾತಿ ಪ್ರಕಾರ 1,38,00,000 ಚಿಲ್ಲರೆ ಮಾಹಿತಿ ನನಗೆ ಲಭ್ಯವಾಗ್ಯದ. ಅದರಲ್ಲಿ ಸರ್ಕಾರದ ಮಾರ್ಗಸೂಚಿಯನ್ನು ಉಲ್ಲಂಘನೆ ಮಾಡಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ SC ದುಡ್ಡು ಮತ್ತು ST ದುಡ್ಡು ಅವ್ರಿಗೆ ಕೊಡದೆ ಡ್ರಾ ಮಾಡಿರ್ತಕ್ಕಂಥದ್ದು ನನಗೆ ಕಂಡು ಬಂದದ. ಆ ಯಾರು ತಪ್ಪು ಮಾಡ್ಯಾರ ಅಂತವ್ರು ಏನಪ್ಪ ಅಂದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಮತ್ತು ಸರ್ಕಾರ ದುಡ್ಡು ಏನಪ್ಪ ಅಂದ್ರೆ ವಾಪಸ್ ಕಟ್ಟಬೇಕು. ಒಂದು ವೇಳೆ ಸಮಗ್ರ ತನಿಖೆ ಮಾಡಲು ಹೋದ್ರಪ್ಪ ಅಂತಂದ್ರೆ ಪಂಚಾಯತ್ ಮುಂದೆ ಏನಪ್ಪ ಅಂದ್ರೆ ಧರಣಿ ಸತ್ಯಾಗ್ರಹ ಕೊಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತಂದ್ರೆ ಈ ಮುಖಾಂತರ ಹೇಳ್ತೀನಿ ಸರ್. ತೊಗೊಂಡು ನನಗೇನಪ್ಪ ಅಂದ್ರೆ ಇದಕ್ಕೆ ಹೆಚ್ಚಿಗೆ ದಾಖಲಾತಿಗಳು ನನ್ನ ಹತ್ರ ಅವ ಮನೇಲಿ ಇಕ್ಕಿ ನಾನು ಅವೆಲ್ಲ ತಂದಿಲ್ಲ. ನಾನು ಆ ಸಂಬಂಧಪಟ್ಟ ಅಧಿಕಾರಿಗಳು ಬಂತು ತನಿಖೆ ಮಾಡಿದಾಗ ನಾವು ಸಾಬೀತುಪಡಿಸ್ತೀನಿ. ಅವ್ರದ್ದು ಕೆಲಸ ತೋರಿಸಲ್ಬೇಕು, ಮೆಂಬರ್ ಇದ್ದರೂ ತೋರಿಸಲ್ಬೇಕು, ಅಧ್ಯಕ್ಷರು ತೋರಿಸಲ್ಬೇಕು, ಯಾರಿಗೆ ತೋರಿಸಲ್ಲ ಸರ್. ನನಗೆ ಅರ್ಧ ದಾಖಲಾತಿ ಕೊಟ್ಟು ಸಂಪೂರ್ಣ ಕೊಟ್ಟಿಲ್ಲ ಸರ್. ನಾನು ಆಯೋಗಕ್ಕೆ ಸಹಿತ ಬರ್ತೀನಿ. ನಮ್ಮ ಜೊತೆಲಿದ್ದ ಒಬ್ಬ ಹುಡುಗನಪ್ಪ ಅಂತಂದ್ರೆ ಇವು MS ಸ್ಟೂಡೆಂಟ್ ಸರ್. ಇವನು ಹಾಕಿದಾಗ ಇವನಿಗೆ ಜೀವ ಬೆದರಿಕೆ ಹಾಕ್ಯಾರ, ನನಗೂ ಜೀವ ಬೆದರಿಕೆ ಹಾಕ್ಯಾರ ಸರ್. ನಮ್ಮ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಅವ್ರ ಹೆಸರು ನರ್ಸರೆಡ್ಡಿ ಅಂತ ಸರ್. ಅವಾಚ್ಯ ಇಲ್ಲಿ ಬೀದರ್ದಾಗ ಯಾರೋ ಪ್ರಭಾವಿ ವ್ಯಕ್ತಿಗಳ ಮಗನ ಕೊಲೆ ಆಗ್ಯದ. ನಿಮಗೂ ಕೂಡ ಅದೇ ರೀತಿ ಕೊಲೆ ಮಾಡಿ ನೀನು ಡೆಡ್ ಬಾಡಿ ಏನಪ್ಪ ಅಂದ್ರೆ ನಾನು ನಿಮ್ಮ ಮನೆಗೆ ಕಳಿಸ್ತಂತಕ್ಕಂಥ ಮಾತು ಇದು 2023ನೇ ಇಸ್ವಿದಾಗ ನನಗೇನಪ್ಪ ಅಂತಂದ್ರೆ ಮನ್ನಾಗಿ ಕೇಳಿ ಧಾಬಾದಾಗ ಸುಮ್ಮನೆ ಕುಂತು ಮಾತಾಡ್ರಿ ಅಂತ ಕರ್ಕೊಂಡು ಹೋಗಿ ನನಗೆ ಈ ಟೈಪ್ ಧಮಕಿ ಹಾಕ್ಯಾರ ಸರ್. ಟೋಟಲಿ ಉಡುಬಾಳವ್ರಿಗೆ ನೀವು ಬಂದಾಗ ಇನ್ನೊಂದು ಸಲ ಅಲ್ಲಿ ಪಂಚಾಯತ್ ಮುಂದೆ ನಾ ಪ್ರೆಸ್ ಮಾಡ್ತೀನಿ. ಅವತ್ತಿನ ಸಂದರ್ಭದಾಗ ನಾ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸರ್. ನಾನು ಇಷ್ಟು ಹೇಳ್ತೀನಿ ಸರ. ಅದ್ರ ಜೊತೆಗೆ ಪ್ರತಿ ವರ್ಷ 1 ಕೋಟಿಯಿಂದ 1,20,00,000 ರೂಪಾಯಿ ಖರ್ಚಾಗ್ತದೆ ಸರ್. ಯಾವುದಕ್ಕೆ ಅಂದ್ರೆ ಗ್ರಾಮದ ಅಭಿವೃದ್ಧಿಗಾಗಿ CD ಕೆಲಸ, CC ರಸ್ತೆ, CC ಚರಂಡಿ, ದನದ ಕೊಟ್ಟಿಗೆ, ಕುರಿ ಶೆಡ್ಡು, ಇನ್ನಿತರ ಕಾಮಗಾರಿಗಳು ಟೋಟಲಿ ಆಯಾ ಎನರ್ಜಿದ ಬರ್ತಕ್ಕಂಥ ಎಲ್ಲ ಕಾಮಗಾರಿಗಳು ಅದ್ರ ಬಗ್ಗೆ ನಾವೇನಪ್ಪ ದೂರು ಸಲ್ಲಿಸಿದ್ದೇವೆ CS ಅವರಿಗೆ. ಅವ್ರು ಏನಪ್ಪ ಅಂದ್ರೆ ಎನ್ಕ್ವೈರಿ ಮಾಡೋಂಥ ಆರ್ಡರ್ ಮಾಡ್ಯಾರ. ಅದ್ರಾಗ ಓಂಬಡ್ಸ್ಮ್ಯಾನ್ ಬಂದು 20 ಕಾಮಗಾರಿಗಳ ಪರಿಶೀಲನೆ ಮಾಡಿದಾಗ 13 ಕಾಮಗಾರಿ ಏನೂ ಇಲ್ಲ, ಆಲ್ರೆಡಿ ಬಿಲ್ ಆಗಿ ಹೋಗ್ಯದ ಸರ್. ಅದ್ರ ಜೊತೆಗೆ ಉಳಿದ ಕಾಮಗಾರಿಗಳು ಅವ್ರು ಏನು ಮಾಡ್ಯಾರ ಅಂತಂದ್ರೆ ಬೇನಾಮಿ ಅಕೌಂಟ್ ಮೇಲೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಕೆಲಸ ಸಿಗಲ್ಲ. ಅವ್ರಿಗೆ 1 ವರ್ಷದಾಗ 100 ಹಾಜರಿ ಕೊಡ್ಬೇಕಂತ ಸರ್ಕಾರ ಆದೇಶ ಅದ. CS ಅವರು ಭಾಳ ಸಲ ಪೇಪರ್ದಾಗ ನೋಡಿನಿ ಸರ್. ನಾವು ನಮ್ಮ ಬೀದರ್ CS ಅವರು ನೋಡಿನ ಅವ್ರದ್ದೆಲ್ಲ ಪೇಪರ್ನೆಲ್ಲ ಓದಿನಿ ನಾನು. ಗರೀಬ್ ಜನರಿಗೆ ಕೆಲಸ ಕೊಡುವಂತಂದು ಆದೇಶ ಮಾಡ್ಕೊತಾ ಹೋಗ್ಯಾರ. ಇವ್ರು ಏನು ಮಾಡ್ತಾರೆ ಸರ್ ಹಳ್ಳಿದಾಗ, ನಮ್ಮೂರು ಮಾತಾಡ್ತೀನಿ ಸರ್, ಬೇರೆಯವ್ರು ಮಾತನಾಡಲ್ಲ. ನಮ್ಮೂರಾಗ ಕೆಲಸ ಮಾಡ್ತಕ್ಕಂಥವ್ರಿಗೆ 7 ದಿನ ಹಾಜರಿ ಕೊಡ್ತಾರೆ. ಅವ್ರಿಗೆ ಬೇಕಾದ ಮನುಷ್ಯರಿಗೆ ಏನಪ್ಪ ಅಂದ್ರೆ 100 ಹಾಜರಿ 80 ಹಾಜರಿ ಕೊಟ್ಟು
ದುಡ್ಡು ಡ್ರಾ ಮಾಡ್ತಾರೆ. ಡ್ರಾ ಹ್ಯಾಂಗೆ ಮಾಡ್ತಾರೆ ಸರ್ ಅಂದ್ರೆ ಅವರು ಅದು ತಮ್ಮ ತೋತಾರೆ ಸರ್. ಅದು ಬಯೋಮೆಟ್ರಿಕ್ಲಿಂದ ಮನೆಗೆ ಹೋಗಿ ಅವರು ತಮ್ಮ ತೊಗೊಂಡು ಅವ್ರಿಗೆ 200-300 ರೂಪಾಯಿ ಕೊಟ್ಟು ಉಳಿದ ರೊಕ್ಕ ಲೂಟಿ ಮಾಡ್ತಕ್ಕಂಥ ವ್ಯವಸ್ಥೆ ಸರ್ 2017ರಿಂದ 2024ರವರೆಗೆ ನಿರಂತರವಾಗಿ ನಡೆದದ. ಅದಕ್ಕೆ ದಯಮಾಡಿ ಎಲ್ಲ ಅಧಿಕಾರಿಗಳು ಮಾಧ್ಯಮದ ಮುಖಾಂತರ ನಾನು ಹೇಳ್ತೀನಿ, ಮನವಿ ಮಾಡ್ತೀನಿ, ಅದಕ್ಕೆ ದಯಮಾಡಿ ಸಮಗ್ರ ತನಿಖೆ ಮಾಡಿ ಯಾರು ತಪ್ಪು ಮಾಡಿರ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಮತ್ತು ಸರ್ಕಾರ ದುಡ್ಡು ಏನಪ್ಪ ಅಂದ್ರೆ ವಾಪಸ್ ಕಟ್ಟಬೇಕಂತಕ್ಕಂಥ ಮಾತನ್ನು ಈ ಮಾಧ್ಯಮ ಮುಖಾಂತರ ತಿಳಿಸ್ತೀನಿ ಸರ್. ನಮ್ಮ ಮಾಹಿತಿ ಹಕ್ಕು ಕಾಯ್ದೆ ಹಾಕಿದಾಗ ಸರ್ ನರಸಾರೆಡ್ಡಿ ಇದಾರೆಡ್ಡಿ ಅವರು ಅಧ್ಯಕ್ಷರು ಬನ್ನಳ್ಳಿ ರಸ್ತೆ ಸರ್, ಬನ್ನಳ್ಳಿ ರಸ್ತೆದಾಗ ಅವರು ಡ್ರಿಂಕ್ ಮಾಡಿರು ಸರ್, ಕೊಂಡಿರು ಕೊಂಡು ನನಗೆ ನಾ ಹೋಗೋ ಟೈಮಿನಾಗ ಸರ್ ನನಗೆ ಅವರು ಕರೆದು ಅವಾಚ್ಯ ಶಬ್ದದಿಂದ ಬೈದಾರ ಸರ್. ಅವಾಚ್ಯ ಶಬ್ದದಿಂದ ಬೈದು ನನಗೆ ಹೊಡಿಲಾಗ ಬಂದಾರ ಸರ್. ಯಾವಾಗ? 2023ರಾಗ ಸರ್. ಸರ್ ಪೊಲೀಸ್ ಇಲಾಖೆಗೆ ಹೇಳಿದ್ರೆ ನನಗೆ ಈ ಪೊಲೀಸ್ ಇಲಾಖೆಗೆ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ನನಗೆ ಇದು ಒತ್ತಡ ಹಾಕಿದ್ರು ಸರ್. ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಮತ್ತು ಅಧಿಕಾರಿಗಳಿಂದ ಒತ್ತಡ ಹಾಕಿದ್ರು. ನನಗೆ ಹೊಡಿಲಕ್ಕೆ ಹಚ್ಚಿಲ್ಲ ಅಂದಿಲ್ಲ ಸರ್, ಹೊಡೆದಾರ. ಅದು ಅಲ್ಲದೆ ಮುಸ್ತರಿ ಇದು ನೇಣ ಮತ್ತು ಉಡ್ಬಾಳ ಚುಡಪ್ಪ ರೋಡ್ ರಸ್ತೆದ ಮರಗಡ್ಡಿ ಅಂತದ ಸರ್. ಆ ಕುರುಬುರ್ದು ತಿಪ್ಪಿಗಳು ಅವ ಸರ್, ಆ ನಡ ನಮ್ಮ ಅಣ್ಣವ್ರ ಕೈಲಿ ಭೀ ಹೊಡ್ಸ್ಯಾರ ಸರ್. ಸಲ ಅಂತ ಹೇಳೋದು ಅಂತ ಅದರಲ್ಲಿಂದ ಸರ್ ಹೊಡ್ಸ್ಯಾರ ಸರ್. ಅದರಲ್ಲಿಂದ ನನಗೆ ಬೆಂಗಳೂರು ಕಳಿಸ್ರು ಸರ್ ಅವ್ರು. ಅದರಲ್ಲಿಂದ ನಂದು ಇದೆಲ್ಲ ಅದರಿಂದ ನಿಜವಾದ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗ್ಬೇಕು ಸರ್. ಬಡ ರೈತರು ಎಲ್ಲ ಮಕ್ಕಳಿಗೆಲ್ಲ ಶೌಚಾಲಯ ಆಗಲಿ ಸ್ಕೂಲ್ ಆಗಲಿ ಎಲ್ಲದರದ್ದು ಶೌಚಾಲಯ ಇಲ್ಲ, ಅಪೂರ್ಣ ಅವ. ಅವು ಶೌಚಾಲಯದು ಮಾಡಿಕೊಟ್ಟು ಮತ್ತು ಅದು ಒಂದು ವೇಳೆ ಆಗಿಲ್ಲ ಅಂದ್ರೆ ಸರ್ ನಾನು ಯಾವತ್ತೂ ಹೋರಾಟ ಮಾಡೀನಿ. ಆಯೋಗಕ್ಕೆ ಹೋಗಿದ್ದೀರ ಸರ್, ಆಯೋಗಕ್ಕೆ ಹೋದ್ರೆ ಆಯೋಗಕ್ಕೆ ಬಂದು ಅವರು ಆವಾಗ ಅರ್ಜಿ ಕೊಟ್ಟರು ಸರ್. ಇನ್ನೂ ನನ್ನ ಅರ್ಜಿಗಳು ಪೆಂಡಿಂಗ್ ಅವ ಸರ್. ಅನುದಾನ ಮೀಸಲಿಟ್ಟು ಉಳಿದ ಖರ್ಚು ಮಾಡ್ಬೇಕು ಅವ್ರ ಕಾಮಗಾರಿಗೆ. ಅವ್ರು ಯಾವುದೇ ಕಾಮಗಾರಿ ಮಾಡಿಲ್ಲ. ಅವ್ರು ಏನು ಮಾಡ್ಯಾರ, ರಿಪೇರಿ ಹೆಸರಿನಲ್ಲಿ, ಕುಡಿಯೋ ನೀರಿನ ಹೆಸರಿನಲ್ಲಿ ಮತ್ತು ಇನ್ನಿತರ ಹೆಸರಿನಲ್ಲಿ ಏನಪ್ಪ ಅಂದ್ರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರು ಸುಮಾರಿಗೆ ನನಗೆ ಲಭ್ಯವಾದ ದಾಖಲಾತಿ ಪ್ರಕಾರ 1,38,2,691 ರೂಪಾಯಿ ಡ್ರಾ ಮಾಡ್ಯಾರ. ಯಾವುದೇ ಪಂಚಾಯತ್ ಮೆಂಬರಿಗೆ ಗಮನದಾಗಿಲ್ಲ. ಅವ್ರಿಗೆ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಸರ್, ಅದು 14ನೇ ಹಣಕಾಸು ಭೀ ಗೊತ್ತಿಲ್ಲ, 15ನೇ ಹಣಕಾಸು ಗೊತ್ತಿಲ್ಲ ಅಂತಕ್ಕಂಥ ಮಾತು ಮೆಂಬರ್ಗಳು ಹೇಳ್ಯಾರ ಸರ್. ಒಂದನೇ ಭಾಗ ಸರ್. ಅದಾದ ನಂತರ ಉಡಬಾಳ ಗ್ರಾಮಕ್ಕೆ 2016-17ರಲ್ಲಿ ಶುದ್ಧ ಕುಡಿಯುವ ನೀರು ಘಟಕ ಅಂತಕ್ಕಂಥದ್ದಿತ್ತು. ಅದನ್ನು ಏನು ಮಾಡಿದ್ರು, ಕಟ್ಟಿದ್ರು ಸರ್. ಅದು ಮಾಡ್ಯಾರ. ಮಾಡಿದ ನಂತರ ಕನೆಕ್ಷನ್ ಕೊಟ್ಟಿಲ್ಲ ಸರ್. ನಾನು ಅಧ್ಯಕ್ಷರಿಗೆ ಮಾತಾಡಿದೆ, ಅಧ್ಯಕ್ಷರೇ ಯಾಕೋ ಕುಡಿಯುವ ನೀರಿನ ಘಟಕ ಬಂದಾಗ್ಯದ, ಅದು ಇಲ್ಲರಿ ಅವ್ರು ಗೊತ್ತಿದೆ ಓಡಾಗ್ಯಾನ ಅಂತ ಹೇಳಿದ್ರು. ಅದಕ್ಕೆ ನಾನೇನು ಮಾಡ್ದೆ, ಜಿಲ್ಲಾ ಪಂಚಾಯತಿಗೆ, ಲ್ಯಾಂಡ್ ಆರ್ಮಿಗೆ ಎಲ್ಲ ಲೆಟರ್ ಕೊಟ್ಟಾಗ ಉಡಾಫಿ ಉತ್ತರಗಳನ್ನು ಕೊಟ್ಟರು. ನಿರ್ಮಿತಿಗೆ ಹೋದೆ, ಅಲ್ಲಿ ಉಡಾಫಿ ಉತ್ತರ ಕೊಟ್ಟರು. ನನ್ನ ಜೊತೆಯಲ್ಲಿ ಮನೋಹರ್ ಅಂತಿದ್ದರು. ನಾವೆಲ್ಲರೂ ಹೋಗೇನಪ್ಪ ಅಂದ್ರೆ RT ಹಾಕಿದಾಗ ನನಗೇನಪ್ಪ ಅಂದ್ರೆ ಸಂಪೂರ್ಣ ದಾಖಲಾತಿ ಕೊಟ್ಟಿದ್ದಾರೆ. ಅದರಲ್ಲಿ ಇವರು PDO ಏನು ಮಾಡ್ಯಾರ, ಹ್ಯಾಂಡ್ ಓವರ್ ಮಾಡ್ಕೊಂಡ್ರು ಸರ್. ಅನ್ಕಂಪ್ಲೀಟ್ ವರ್ಕ್ ಹ್ಯಾಂಡ್ ಓವರ್ ಮಾಡ್ಕೊಂಡ್ರು. ಟೋಟಲ್ ಇದೆ ಯಾವುದೇ ಕೆಲಸಗಳಿರಲಿ, ಕೆಲಸ ಆಗಲೇದೇನಪ್ಪ ಹ್ಯಾಂಡ್ ಓವರ್ ಮಾಡ್ಕೊಂಡ್ರು. ಅದರಂತೆ 15ನೇ ಹಣಕಾಸಿನಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯಲ್ಲಿ ಸುಮಾರಿಗೆ ನನಗೆ ಲಭ್ಯವಾದ ದಾಖಲೆ ಪ್ರಕಾರ ಇಲ್ಲಿ ಕಾಮಗಾರಿಗಳಿವೆ ಸರ್. ಇಲ್ಲಿ ಒಟ್ಟು ಕೆಲಸನೇ ಇಲ್ಲ. ಕಂಪೌಂಡ್ ವಾಲ್ ಇಲ್ಲ, ಸ್ಕೂಲ್ ರ್ಯಾಂಪ್ ಅಂತ ಬರೆದ್ರೆ ಅದು ಇಲ್ಲ, CC ರೋಡ್ ಅಂತ ಬರೆದ್ರೆ ಅದು ಇಲ್ಲ, ಮಲ್ಲಮ್ಮ ಟೆಂಪಲ್ ಹತ್ರ ಏನಪ್ಪ ಅಂದ್ರೆ ನೀರಿಂದ ಪೈಪ್ಲೈನ್ ಮಾಡಿದಂತ ಅದು ಕೂಡ ಇಲ್ಲ. ಈ ಟೈಪಿನ ಮುಡಬಾಳ ಗ್ರಾಮದಲ್ಲಿ 14ನೇ ಮತ್ತು 15ನೇ ಹಣಕಾಸಿನಲ್ಲಿ ಸಂಪೂರ್ಣ ಭ್ರಷ್ಟಾಚಾರ ಆಗ್ಯದ. ಇದಕ್ಕೆ ಎಲ್ಲ ಅಧಿಕಾರಿಗಳು ಸಮಗ್ರ ತನಿಖೆ ಮಾಡಿ ಮತ್ತು ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಯಾರು ತಪ್ಪು ಮಾಡ್ಯಾರ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಸರ್ಕಾರ ದುಡ್ಡು ಸರ್ಕಾರ ಬೊಕ್ಕಸಿಗೆ ವಾಪಸ್ ಕಟ್ಟಬೇಕು ಸರ್. ನನಗೆ ಇದು ಒಂದೇ ಸರ್, ಅದಕ್ಕೆ ಬಿಟ್ಟು ಬೇರೆ ಯಾವುದೂ ಉದ್ದೇಶ ಇಲ್ಲ. ನಂದು ಯಾರಿಗೆ ಎದ್ದು ಕಟ್ಟೋದಿಲ್ಲ. ನಾನು ಇದು ಎಷ್ಟೇ ಬೇಡಿಕೆ ಅದ ಸರ್, ಅದಕ್ಕೆ ಬಿಟ್ಟರೆ ಬೇರೆ ಯಾವ ಉದ್ದೇಶ ಇಲ್ಲ ಸರ್. ನನಗೆ 2 ವರ್ಷದ ಹೋರಾಟ ಅದ. ನಾನು ಸುಮಾರಿಗೆ 8